ಏನು ಜಾಸ್ತಿ ಆಗ್ತಾ ಇದೆ. ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಎಲ್ಲ ರೀತಿಯ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಒಂದಲ್ಲ ಒಂದು ಹಗರಣದಲ್ಲಿ ಅವರು ಸಿಕ್ಕಾಕೊಂಡು ಕೊನೆಗೆ ಮನೆ ಹೋಗ್ತಾರೆ. ಅಂದ್ರೆ ಎಲೆಕ್ಷನ್ ಆಗುತ್ತೆ, 10 ವರ್ಷ ಆದ್ಮೇಲೆ ಅವರು ಅಧಿಕಾರ ಕೊಡ್ತಾರೆ. ಈ 10 ವರ್ಷ ಆದ್ಮೇಲೆ ಈ ಪಕ್ಷ ಆಗುತ್ತೆ, ಮತ್ತೆ ಎಲೆಕ್ಷನ್ ಆಗುತ್ತೆ. ಯಾಕೆ ಹೇಳ್ತಾ ಇದ್ರೆ ಪ್ರಜಾಪ್ರಭುತ್ವ ಅಂತ ನಾವು ಕರಿತಾ ಇದೀವಿ. ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಬಂಡವಾಳಶಾಹಿಗಳಿಗೆ ಇರುವಂತಹ ಪ್ರಜಾಪ್ರಭುತ್ವ. ಜನಸಾಮಾನ್ಯರಿಗೆಲ್ಲ ಇದು ಒಂದು ಕಾಲದಲ್ಲಿತ್ತು ಪ್ರಜಾಪ್ರಭುತ್ವ. 100-150 ವರ್ಷಗಳಿಂದ ಫ್ರಾನ್ಸ್ ಅಲ್ಲಾಗಲಿ, ಅಮೆರಿಕವಾಗಲಿ, ಜರ್ಮನಲ್ಲಾಗಲಿ ಪರಿಕಲ್ಪನೆ ಒಂದು ಜನತೆ ಹೋರಾಟ ಮುಖಾಂತರ ಈ ಪ್ರಜಾಪ್ರಭುತ್ವ ಕೊಳಗೋಗಿದೆ. ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ. ಅರ್ಥ ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವ ಯಾಕಂದ್ರೆ ಇವತ್ತು ನಾವೇನು ನೋಡ್ತಾ ಯಾವುದೇ ಕೂಡ ಮತ್ತೆ ಈ ಸಮಸ್ಯೆ ಬಗೆಹರ ಬಹುಶಃ ಇತಿಹಾಸ ಇನ್ಕಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಇತಿಹಾಸ ಮಹಾನ್ ಧಾರ್ಮಿಕ ವರ್ಗದ ಲೆನಿನ್ ಅವರ ನೇತೃತ್ವದಲ್ಲಿ ಕ್ರಾಂತಿ ಆಯಿತು. ವೈಜ್ಞಾನಿಕ ಸಮಾಜವಾದ ಇಡೀ ಪ್ರಪಂಚದಲ್ಲಿ ರಷ್ಯಾವನ್ನು 1990 ಯಾವ ಬಂತು ಅದ್ರ ಬಗ್ಗೆ ಬಿಟ್ರೆ ಯಾಕಂತಂದ್ರೆ ಯಾವ ರೀತಿ ಇಡೀ ವಿಷಯದಲ್ಲೂ ಕೂಡ ರಷ್ಯಾ 1949 One second.